ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗಿದೆ. ಎಲ್ಲ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು ಈ ಸಾರಿ ಮಧ್ಯಮ ವರ್ಗದವರಿಗೆ ರಿಲೀಫ್ ಸಿಗುತ್ತೆ, ಮಧ್ಯಮ ವರ್ಗದ ಬಜೆಟ್ ಆಗುತ್ತೆ ಅಂತ. ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಕೇಂದ್ರ ಬಜೆಟ್ಗೆ ಸಚಿವ ಕೆಎನ್ ರಾಜಣ್ಣ ಅವರು ಕಿಡಿಕಾರಿದ್ದು ಒಂದ್ ಕಡೆ ಆದ್ರೆ 12 ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಆಗಿದೆಯಲ್ಲ, ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಮತ್ತೊಂದ್ ಕಡೆ ವಿಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ ಕೇಂದ್ರ ಬಜೆಟ್ ಅನ್ನ. ಈ ಸಲ ರೈತರಿಗೆ ಹಣ ನೀಡಿಲ್ಲ, ರೈತರಿಗೆ ಮಾಡಿದ ಮೋಸ ಅಂತ ರಾಜಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ರೀತಿ ವಾಗ್ದಾಳಿಯನ್ನ ನಡೆಸಿರೋದು. ಕೇಂದ್ರ ಬಜೆಟ್ಗೆ ಸಚಿವ ಕೆಎನ್ ರಾಜಣ್ಣ ಅವರು ಕಿಡಿಕಾರಿರೋದು ಇದು ರೈತರ ಪರವಾಗಿ ಇಲ್ಲ, ಜನ ವಿರೋಧಿ ಬಜೆಟ್, ರೈತ ವಿರೋಧಿ ಬಜೆಟ್, ರೈತರಿಗೆ ಹಣ ನೀಡದ ಬಜೆಟ್, ಅನುದಾನ ಕೊಡದ ಬಜೆಟ್ ಅಂತ ಹೇಳಿ ಸಚಿವ ರಾಜಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ಕೇಂದ್ರ ಸರ್ಕಾರದ ಬಜೆಟ್ ಅನ್ನೋ ವಿಚಾರದಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಮಾಹಿತಿಯನ್ನ ಆಧಾರದ ಮೇಲೆ ಹೇಳೋದೇ ಆದ್ರೆ, ಈಗ ರೈತರಿಗಾಗಿ ಕಿಸಾನ್ ಕಾರ್ಡ್ ಸಾಲದ ಮಿತಿ 5 ಲಕ್ಷಕ್ಕೆ ಏರಿಸಿದ್ದೇವೆ. ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಈಗಾಗಲೇ 2 ವರ್ಷದ ಮುಂಚೆನೆ ನಾವು ಏರಿಸಿದ್ದೇವೆ. ಇದು ಅವರು ಏರಿಕೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಕ್ಕಂಥದ್ರಲ್ಲಿ ವಿಪರ್ಯಾಸ ಏನಿದೆ? 5,400 ಕೋಟಿ ರೂಪಾಯಿಯನ್ನ ಈ ಒಂದು ಬಾಬ್ಗೆ ಹಣ ರಿಲೀಸ್ ಮಾಡ್ತಾ ಇದ್ರು ಹಿಂದೆ. ಈ ಸರಿ 2,340 ಕೋಟಿ ಕೊಟ್ಟಿದ್ದಾರೆ. ಮತ್ತಿದು ಏರ್ಸಿದೀವಿ ಅಂತ ಹೇಳಿದ್ರೆ, ದುಡ್ಡು ಕೊಡದೆ ಏರ್ಸಿದೀವಿ ಅಂತ ಪೇಪರ್ ಅಲ್ಲಿ ಕೊಟ್ರೆ ಬರೀ ಸರಸ್ವತಿ ಪ್ರಸನ್ನ ಆದ್ರೆ, ಲಕ್ಷ್ಮೀ ಪ್ರಸನ್ನ ಆಗದೆ ಇದ್ರೆ ರೈತರಿಗೆ ಏನ್ ಅನುಕೂಲ ಆಗುತ್ತೆ? ಅದರಿಂದ ಇದು ಸುಮ್ಮನೆ ಈ ರೈತರಿಗೆ ಮೋಸ ಮಾಡತಕ್ಕಂಥದ್ದು, ರೈತರನ್ನ ತಪ್ಪುದಾರಿಗೆ ಅವರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವಂತ ಕೊಡುಗೆ ಇದು ಅಂತಕ್ಕಂಥದ್ದು. ಇದನ್ನ ನಿಜಕ್ಕೂ ಕೂಡ ಖಂಡಿಸ್ತೇನೆ. ನಮ್ಮ ಕರ್ನಾಟಕಕ್ಕೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದ್ರೆ 3,260 ಕೋಟಿ ಕಡಿಮೆ ಮಾಡಿದ್ದಾರೆ 1 ವರ್ಷಕ್ಕೆ. ಮತ್ತೆ ಇವ್ರು ಜಾಸ್ತಿ ಮಾಡಿದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ರೈತರಿಗೆ ಏನಾದ್ರಿಂದ ಅನುಕೂಲ ಆಗ್ತದೆ? ಅನುಕೂಲ ಆಗದೆ ಇರೋನ ಇವರು ಅನೌನ್ಸ್ಮೆಂಟ್ ಮಾಡಿ ರೈತರನ್ನ ತಪ್ಪುದಾರಿಗೆ ಹೇಳ್ತಕ್ಕಂಥದ್ದನ್ನು ನಾನು ನಿಜಕ್ಕೂ ಕೂಡ ಖಂಡನೆ ಮಾಡ್ತೇನೆ ಅಂತಕ್ಕಂಥದ್ದು. ಮತ್ತು ರೈತರಿಗೆ ಇವರು ಈ ಎಂಎಸ್ಪಿ ಬಗ್ಗೆನೂ ಕೂಡ ಯಾವುದೂ ಸರಿಯಾಗಿ ನಿರ್ದಿಷ್ಟವಾದಂತಹ, ರೈತರು ಇವತ್ತು ಹೋರಾಟ ಮಾಡ್ತಿದ್ದಾರೆ. ಅವರು ದಿಲ್ಲಿ ಬಾರ್ಡರ್ ಅಲ್ಲಿ ಕೂತಿದ್ದಾರೆ, ತಿಂಗಳಗಟ್ಟಲೆಯಿಂದ ಅವರಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅವರ ಗ್ರೀವಿಯನ್ಸಸ್ ಅನ್ನು ಕೂಡ ಇವರು ರಿಡ್ರೆಸ್ ಮಾಡದೇ ಇರತಕ್ಕಂಥದ್ದು ಇದು ರೈತ ವಿರೋಧಿ ಬಜೆಟ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕಕ್ಕೆ ಒಂದು ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ ಮಿಡ್ಲ್ ಕ್ಲಾಸ್ ಬಜೆಟ್, ಹಾಗೇನೆ 12 ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಮಾಡಿರೋದು ಮುಖ್ಯ ವಿಚಾರಗಳು. ಸದ್ಯಕ್ಕೆ ಜನ ಈ ಬಜೆಟ್ ಅನ್ನ ಯಾವ ರೀತಿ ನೋಡ್ತಿದ್ದಾರೆ, ಏನ್ ಹೇಳ್ತಾರೆ ಜನ? ಶ್ರೀಪಾದ್, ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗಿರುವಂತದ್ದು, ಹಾಗೆ ಮುಖ್ಯವಾಗಿ 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇರುವಂತದ್ದು. ಇದು ಒಂದು ರೀತಿ ಸಾಕಷ್ಟು ಮಿಡ್ಲ್ ಕ್ಲಾಸ್ ಜನರಿಗೆ ಒಂದು ರಿಲೀಫ್ ಅಂತ ಹೇಳ್ಬೋದು. ಯಾಕೆಂದ್ರೆ 12 ಲಕ್ಷದವರೆಗೆ ಟ್ಯಾಕ್ಸ್ ಒಂದು ಆದಾಯದ ಮಿತಿಯನ್ನ ವಿಸ್ತಾರಗೊಳಿಸಿರುವಂತದ್ದು. ಈ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ. ಸರ್, ತಮ್ಮ ಹೆಸರೇನು? ಈಗ ಕೇಂದ್ರ ಬಜೆಟ್ ನಲ್ಲಿ 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡಿರೋದು ನಿಮ್ಮ ಅಭಿಪ್ರಾಯ ಏನು ಸರ್? ಆಯ್ತು, ನಮಸ್ಕಾರ. ನಾನು ಕರಿಯಪ್ಪ ಅಂತ ಹಾಸನದಿಂದ. ಈಗ ಕೇಂದ್ರ ಬಜೆಟ್ ಮಾಡಿರೋಂಥದ್ದು ಈ 5 ಲಕ್ಷದಿಂದ 12 ಲಕ್ಷಕ್ಕೆ ವಿಸ್ತಾರ ಮಾಡಿ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೆನ್ಸ್ ಮಾಡಿರೋದು ತುಂಬಾ ಮಧ್ಯಮ ವರ್ಗದವರಿಗೆ ಭಾರಿ 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 ಅನುಕೂಲ ಆಗಿದೆ. ಆದ್ರಿಂದ ಕೇಂದ್ರ ಬಜೆಟ್ ಅನ್ನ ಕುರಿತು ನಾವು ಅವರಿಗೆ ಮಾನ್ಯ ಅರ್ಥ ಸಚಿವರಿಗೆ ಮತ್ತು ಪ್ರಧಾನಮಂತ್ರಿ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದರ ಜೊತೆಗೆ ಏನು ಬ್ಯಾಂಕ್ನಿಂದ ಸಣ್ಣ ಕೈಗಾರಿಕೆ, ಬೀದಿ ವ್ಯಾಪಾರಿಗಳಿಗೆ ಅವರಿಗೆ ಬಡ್ಡಿ ದರವನ್ನ ತುಂಬಾ ಸರಳೀಕರಿಸಿದ್ದಾರೆ. ಅದರಿಂದ ಅವರಿಗೆ ಇನ್ನೂ ತುಂಬಾ ಉತ್ತೇಜನ ಕೊಟ್ಟಂಗೆ, ಅವರ ಆರ್ಥಿಕ ಸಮತೆಯನ್ನು ಉತ್ತಮಗೊಳಿಸಿದಂಗೆ, ಮತ್ತೆ ಜೊತೆಗೆ ಮೈಕ್ರೋ ಫೈನಾನ್ಸ್ ಏನು ಹಾವಳಿಯಾಗಿದೆ ಅದರ ಜೊತೆ ವಾಲ್ದಂಗೆ ಆರ್ಥಿಕ ಮಟ್ಟವನ್ನು ಸುಧಾರಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟರಂತ ಹೇಳಿ ಈ ಮೂಲಕ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೋಡಬಹುದು ಶ್ರೀಪಾದ್, ಏನೋ ಈಗ ಹೇಳಿದ್ರು, ಸಾಕಷ್ಟು 12 ಲಕ್ಷದವರೆಗೆ ಆದಾಯ ಮಿತಿಯನ್ನು ವಿಸ್ತಾರಗೊಳಿಸಿರುವುದು ಸಾಕಷ್ಟು ಜನರಿಗೆ ಖುಷಿಯನ್ನ ತಂದಿದ್ದಾರೆ. ಜೊತೆಗೆ ಇದರ ಜೊತೆಗೆ ಬೀದಿ ಬದಿ ಸಣ್ಣ ವ್ಯಾಪಾರಿಗಳಿಗೆ ಮತ್ತೆ ಆಟೋದವರಿಗೆ ಅವರಿಗೂ ಕೂಡ ಬಡ್ಡಿ ದರದಲ್ಲಿ ಸಾಕಷ್ಟು ವಿನಾಯಿತಿಯನ್ನ ತಂದಿರುವಂತಹ ವಿಚಾರಗಳು ಕೂಡ ಇದೆ. ಇದು ಕೂಡ ಸ್ವಾಗತಾರ್ಹ. ಇವತ್ತಿನ ಮೈಕ್ರೋ ಫೈನಾನ್ಸ್ ಹಾವಳಿ ಈ ತರದ್ರಿಂದ ಇಂತಹ ಸಣ್ಣ ವ್ಯಾಪಾರಿಗಳು ವಾಲದ ಹಾಗೆ ಅವರನ್ನ ನೋಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಬಜೆಟ್ ಕರೆಕ್ಟ್ ಆಗಿ ಮಂಡನೆ ಆದ ರೀತಿಯಲ್ಲೇ ಎಲ್ಲರಿಗೂ ತಲುಪಿದ್ರೆ ಸಾಕಷ್ಟು ಅನುಕೂಲ ಆಗಲಿದೆ ಅನ್ನುವಂಥದ್ದು ಅಭಿಪ್ರಾಯವನ್ನ
ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಯಶವಂತ್ ಮಾಹಿತಿಗಾಗಿ. ಅದರಲ್ಲಿ ಅದು ಸಂಪೂರ್ಣವಾಗಿ ವಿಫಲವಾಗಿದ್ರೂ ಕೂಡ, ನಿರಂತರವಾಗಿ ವಿಫಲವಾಗಿದ್ರೂ ಕೂಡ, ಈ ಸರಿನೂ ಕೂಡ ನಮಗೆ ಲಾಸ್ಟ್ ಟೈಮ್ ಏನು 15ನೇ ಫೈನಾನ್ಸ್ ಆಯೋಗದಿಂದ ನಮ್ಗೆ ಅನ್ಯಾಯ ಆಯಿತು. ಸುಮಾರು 1,89,000 ಕೋಟಿ ನಮ್ಗೆ ಅನ್ಯಾಯ ಆಗಿತ್ತು. ಅದೇ ರೀತಿಯಲ್ಲಿ ಈ ಸರಿನೂ ಕೂಡ ನಮ್ಗೆ ಅನ್ಯಾಯ ಆಗುವಂತ ಮುನ್ಸೂಚನೆಗಳು ಇವತ್ತು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಅದ್ರ ಜೊತೆಗೆ ನಾವು ಮತ್ತೆ ನಮ್ಮ ಹಕ್ಕು ನಮ್ಮ ತೆರಿಗೆ ಅನ್ನೋ ಒಂದು ಹೋರಾಟನ ನಮ್ಮ ಕರ್ನಾಟಕ ರಾಜ್ಯ ಮುಂದುವರಿಸಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. 5 ಜನ ಮಂತ್ರಿಗಳಿದ್ದಾರೆ, ಕೇಂದ್ರ ಮಂತ್ರಿಗಳು, 2 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಅಷ್ಟೆಲ್ಲ ಇದ್ರೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ಯಾವುದಾದ್ರೂ ಒಂದು ಹೊಸ ಇಂಡಸ್ಟ್ರಿ ತರೋದಾಗ್ಲಿ ಅಥವಾ ರೈಲ್ವೆ ಮಿನಿಸ್ಟರ್ಗಳು ಸುಮಾರು 13 ರೈಲ್ವೆ ಹೊಸ ಲೈನ್ಗಳನ್ನ ನಾವು ನಮಗೆ ಪ್ರಾಜೆಕ್ಟ್ಗಳಿಗೆ ನಾವು ದುಡ್ಡು ಕೇಳಿದ್ವಿ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸ್ತಕ್ಕಂತಹದ್ದು, ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನಕ್ಕೆ ಇರೋದಾ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ಚೆಂಬು ನಮ್ಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇರತಕ್ಕಂತ ದ್ರೋಹ. ನಮಗೆ 11,495 ಕೋಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿದ್ದಂತಹ ಅನುದಾನ, ಬರಲೇಬೇಕಾಗಿದ್ದಂತಹ ಅನುದಾನ ಕೊಡೋದ್ರ ಬಗ್ಗೆ ಚಕಾರ ಎತ್ತಿಲ್ಲ ಸೆಂಟ್ರಲ್ ಗವರ್ಮೆಂಟ್. ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಕರ್ನಾಟಕಕ್ಕೆ ಜಲವೇ ನಮ್ಮ ಜೀವನದ ಆಧಾರ. ಕುಡಿಯುವ ನೀರನ್ನು ಕೊಡ್ತಕ್ಕಂತಹ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ. ಕರ್ನಾಟಕದಲ್ಲಿ ನೈಸರ್ಗಿಕ ಸವಾಲುಗಳನ್ನ ಎದುರಿಸ್ತಾ ಇರತಕ್ಕಂಥ ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬೆಂಗಳೂರು ಇವತ್ತು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ. ದೇಶಕ್ಕೆ ರಫ್ತಿನ ಮುಖಾಂತರ ಬಹಳ ಮಹತ್ವವಾದಂತ ಆದಾಯ ತಂದು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಅರ್ನಿಂಗ್ ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಬ್ಯಾಂಗ್ಳೂರಿನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ ಒಂದು ಕರಾಳ ಅಧ್ಯಾಯ ಮತ್ತು ದ್ರೋಹದ ಸಂಕೇತ ಆಗಿದೆ. ಇವತ್ತು ಕರ್ನಾಟಕದ ಜನ ಬರೀ ಟ್ಯಾಕ್ಸ್ ಕಟ್ಟಬೇಕು, ಬೆವರು ಸುರಿಸಬೇಕು, ದುಡಿಬೇಕು, ಸೆಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಸೆಂಟ್ರಿಗೆ ದುಡ್ಡು ಕೊಡಬೇಕಾಗಿ ಬಂದಾಗ ಯುಪಿ, ಬಿಹಾರ ಅಂತ ರಾಜ್ಯಗಳು ಕಾಣಿಸ್ತವೆ ಬಿಟ್ರೆ ದುಡಿದು ತೆರಿಗೆ ಕಟ್ಟಿದಂತ ಕನ್ನಡಿಗರು ಅವರ ಕಣ್ಣಿಗೆ ಕಾಣದಾಗಿದ್ದಾರೆ. ನಾವು ಬರೀ ದುಡಿಯೋದಕ್ಕೆ ಮಾತ್ರ ಆಳುಗಳಾಗಿ ಉಳ್ಕೊಂಡಿದ್ದೇವೆ ಇವತ್ತು ಕರ್ನಾಟಕದ ಜನ. ನಮ್ಮ ದುಡಿಮೆಯ ಲಾಭ ಎಲ್ಲ ಇವತ್ತು ಬೇರೆಯವರಿಗೆ ಸಿಗ್ತಾ ಇದೆ. ದುಡಿಮೆಯಲ್ಲಿ ನಮಗೆ ನಮ್ಮ ಪಾಲು ಕೂಡ ಕೊಡದೆ ಈ ಬಜೆಟ್ನ ಮುಖಾಂತರ ಅನ್ಯಾಯ ಮಾಡಿರೋದನ್ನ ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನಗಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ನಿನ್ನೆ ಹೇಳಿದ್ದೇನೆ ನಾನು ಈಗಾಗಲೇ, ಮೊನ್ನೆ ಇನ್ನೇನು ಇದ್ದಲ್ಲಪ್ಪ. ಇಲ್ಲ ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ವಿಪಕ್ಷದವರು ಸಹಜವಾಗಿ ಬಜೆಟ್ ಅನ್ನ ವಿರೋಧ ಮಾಡ್ತಾರೆ. ಆ ರೀತಿ ಅವರು ಮಾತಾಡ್ತಾ ಇರೋದು ಒಂದು ಕಡೆ ಆದ್ರೆ, ಇನ್ನು ಬಜೆಟ್ನ ಮುಖ್ಯಾಂಶಗಳು ಏನು ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ 12 ಲಕ್ಷದ ತನಕ 0 ಆದಾಯ ತೆರಿಗೆ, ಅಂದ್ರೆ 12 ಲಕ್ಷ ಆದಾಯ ಇರೋರ್ಗೆ, 12 ಲಕ್ಷದವರೆಗೂ ಆದಾಯ ಇರೋರ್ಗೆ 0% ಟ್ಯಾಕ್ಸ್. 1 ಪೈಸೆನೂ ನೀವು ಟ್ಯಾಕ್ಸ್ ಕಟ್ಟುವಂಗಿಲ್ಲ ಅಪ್ ಟು 12 ಲಕ್ಷ. ಇದಾದ ನಂತರ ರೈತರಿಗೆ ಯಾವ ರೀತಿ ಅನುಕೂಲ ಅಂತಂದ್ರೆ, ರೈತರಿಗೆ ಈ ಕಿಸಾನ್ ಕಾರ್ಡ್ ಮಿತಿ 3 ರಿಂದ 5 ಲಕ್ಷಕ್ಕೆ ಏರಿಕೆ ಆಗಿದೆ. 3 ಲಕ್ಷ ಸಾಲ ಕೊಡ್ತಾ ಇದ್ರು, ಈ 3 ಲಕ್ಷದಿಂದ ಈಗ 5 ಲಕ್ಷದವರೆಗೆ ರೈತರಿಗೆ ಇನ್ನ ಸಾಲ ಸಿಗುತ್ತೆ ಬ್ಯಾಂಕ್ನಲ್ಲಿ. ಇನ್ನು ಮುಖ್ಯವಾಗಿ ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಪ್ರಧಾನಿ ಪಣ ತೊಟ್ಟಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆ ಅಗ್ಗವಾಗುತ್ತೆ, ಜೀವ ರಕ್ಷಕ ಔಷಧಿಗಳ ಬೆಲೆ ಕೂಡ ಇಳಿಕೆ ಆಗುತ್ತೆ, ಬಹಳ ಮುಖ್ಯವಾದಂತಹ ವಿಚಾರ. ಇನ್ನು ಪೋಸ್ಟ್ ಆಫೀಸ್ಗಳಲ್ಲಿ ಇನ್ಮೇಲೆ ಬ್ಯಾಂಕಿಂಗ್ ಸೇವೆ ಕೂಡ ಇರುತ್ತೆ. ಚನ್ನಪಟ್ಟಣ ಗೊಂಬೆ ಉದ್ಯಮಕ್ಕೆ ಪ್ರಾಶಸ್ತ್ಯವನ್ನ ನೀಡಲಾಗಿದೆ. ಕಳೆದ ಸಾರಿಯ ಬಜೆಟ್ನಲ್ಲಿಯೂ ಕೂಡ ಈ ರೀತಿ ಪ್ರಾಶಸ್ತ್ಯ ನೀಡಲಾಗಿತ್ತು. ಈಗ ಈ ಬಜೆಟ್ನಲ್ಲಿಯೂ ಕೂಡ ಅದು ಮುಂದುವರೆದಿದೆ.
ಈ ಮೂಲಕ ಚೀನಾಕ್ಕೆ ಟಕ್ಕರ್ ಕೊಡುವಂತಹ ಕೆಲಸ ಟಾಯ್ಸ್ ಉದ್ಯಮಕ್ಕೆ ಒತ್ತನ್ನ ಕೊಟ್ಟು ಈ ಮೇಡ್ ಇನ್ ಚೀನಾ ಅನ್ನುವಂಥದ್ದನ್ನ ಭಾರತದಲ್ಲಿ ಕಡಿಮೆ ಮಾಡಬೇಕು ಅನ್ನುವಂತಹ ಸದುದ್ದೇಶ. ಇದರ ಜೊತೆಗೆ ಈ ವಾಹನಗಳ ಉದ್ಯಮಕ್ಕೆ ಉತ್ತೇಜನ ನೀಡೋದು, ಲಿಥಿಯಂ ಬ್ಯಾಟರಿ ಅಗ್ಗ ಆಗುತ್ತೆ, ಶಿಕ್ಷಣದಲ್ಲಿ ಕೃತಕ ಎಐ ಕ್ರಾಂತಿ, ಐಐಟಿಗಳ ಸಂಖ್ಯೆ ಕೂಡ ಹೆಚ್ಚಳ ಆಗುತ್ತೆ. ಮಧ್ಯಮ ವರ್ಗದವರಿಗೆ ತುಂಬಾ ಒಳ್ಳೆ ಬಜೆಟ್, ರೈತರಿಗೆ, ಮಹಿಳೆಯರಿಗೆ, ಶಿಕ್ಷಣಕ್ಕೆ ಈ ಬಜೆಟ್ನಲ್ಲಿ ಪ್ರಾಶಸ್ತ್ಯವನ್ನ ನೀಡಲಾಗಿರೋದು. ಸಿಂಪಲ್ ತೆರಿಗೆಗೆ ಮೋದಿ ಒತ್ತನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಾರದಿಂದ ಹೊಸ ತೆರಿಗೆ ನೀತಿ ಜಾರಿಗೆ ಬರಲಿಕ್ಕಿದೆ. ಇಡೀ ದೇಶದಲ್ಲಿ ಭಾರಿ ಚರ್ಚಿತ ಮತ್ತು ಸ್ವಾಗತಕ್ಕೆ ಕಾರಣ ಆಗಿರುವಂತಹ ಅಂಶ ಅಂತಂದ್ರೆ 12 ಲಕ್ಷದವರೆಗೂ ಟ್ಯಾಕ್ಸ್ ಅನ್ನ ಫ್ರೀ ಮಾಡಿರೋದು. ಆ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಕೂಡ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹೊಸ ಟ್ಯಾಕ್ಸ್ ನ ಲೆಕ್ಕಾಚಾರ, ಯಾರ್ಯಾರಿಗೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ. 10% 2024ರಲ್ಲಿ ಇತ್ತು. 12 ಲಕ್ಷದ ತನಕ ಆದಾಯ ಇದ್ದವರಿಗೆ 2025ಕ್ಕೆ 0 ಆಗಿದೆ. 12 ಲಕ್ಷ ಒಂದು ವರ್ಷಕ್ಕೆ ನಿಮ್ಮ ಆದಾಯ ಇತ್ತಂದ್ರೆ ನೀವು 1 ಪೈಸೆನೂ ತೆರಿಗೆ ಕೊಡಬೇಕಾಗಿಲ್ಲ.